ವೀಕ್ಷಕರೆಲ್ಲರಿಗೂ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಒಂದು ಸೂಪರ್ ಆಗಿರುವಂತಹ ಬೂತಾಯಿ ಫ್ರೈಯನ್ನು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಬೂತಾಯಿ ಫ್ರೈ ಈ ರೀತಿ ಮಾಡಿದರೆ ರುಚಿ ತುಂಬ ಚೆನ್ನಾಗಿರುತ್ತದೆ. ಬನ್ನಿ ಯಾವ ರೀತಿಯಲ್ಲಿ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಒಂದು ಪಾತ್ರೆಗೆ 2 ಸ್ಪೂನ್ನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ನಷ್ಟು ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನೆನೆಸಿಟ್ಟುಕೊಂಡಿರುವಂತಹ ಹುಣಸೆ ಹಣ್ಣಿನ ನೀರನ್ನು ಈ ರೀತಿ ಸೋಸಿ ತೆಗೆದುಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಂಡು ಚೆನ್ನಾಗಿ ಕಲಸಿ ಮಸಾಲ ರೆಡಿ ಮಾಡಿಕೊಳ್ಳಿ. ಈಗ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟುಕೊಂಡಿರುವಂತಹ ಬೂತಾಯಿ ಮೀನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮುಚ್ಚಳ ಮುಚ್ಚಿಟ್ಟು ಬಿಡಿ. ನಂತರ ಒಂದು ತವಾಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಕೊಂಡು ಬೂತಾಯಿ ಮೀನುಗಳನ್ನು ಮಸಾಲೆ ಮಾಡಿಟ್ಟಿರುವಂತಹ ಮೀನುಗಳನ್ನು ಒಂದೊಂದಾಗಿ ಈ ರೀತಿ ತವಾದಲ್ಲಿ ಇಟ್ಟು ಬಿಡಿ. ಇದನ್ನು ಹಾಗೆಯೇ 5 ನಿಮಿಷಗಳ ಕಾಲ ಕಾಯಲು ಬಿಡಿ. ಬೂತಾಯಿ ಮೀನು ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಹುಣಸೆ ಹಣ್ಣಿನ ಮಿಶ್ರಣದೊಂದಿಗೆ ಫ್ರೈ ಮಾಡಿಕೊಂಡರೆ ಅದರ ರುಚಿ ತುಂಬಾ ಚೆನ್ನಾಗಿರುತ್ತದೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ವೀಕ್ಷಕರೇ, ನಿಮಗೆ ನಮ್ಮ ಚಾನೆಲ್ನಲ್ಲಿ ಬರುವಂತಹ ರೆಸಿಪೀಸ್ ವಿಡಿಯೋಗಳು ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಬೂತಾಯಿ ಮೀನು ಈಗ ಮೊಟ್ಟೆಯೊಂದಿಗೆ ಬರುತ್ತದೆ. ಈ ಮೀನಿನ ಮೊಟ್ಟೆಯನ್ನು ಕೂಡ ಈ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಕೊನೆಗೆ ನೀವು ಮೊಟ್ಟೆಯನ್ನು ಸಪ್ರೇಟ್ ಮಾಡಿ ಫ್ರೈ ಮಾಡಿಕೊಳ್ಳಿ. ಈಗ ಇದು ಒಂದು ಬದಿ ಕಾದಿದೆ. ಈಗ ಇದನ್ನು ಉಲ್ಟಾ ಮಾಡಿ ಹಾಕಿಕೊಳ್ಳಬೇಕು. ಉರಿಯನ್ನು ಕಡಿಮೆ ಮಾಡಿ ಇಟ್ಟುಕೊಂಡು ಈ ರೀತಿಯಲ್ಲಿ ಉಲ್ಟಾ ಮಾಡಿಕೊಂಡು ಎರಡೂ ಬದಿಯನ್ನು ಕಾಯಿಸಿಕೊಳ್ಳಿ. ಈಗ ನಿಮಗೆ ರುಚಿಯಾದ ಬೂತಾಯಿ ಫ್ರೈ ಸುಲಭದಲ್ಲಿ ಬೇಗನೆ ಮಾಡಿಕೊಳ್ಳಬಹುದು. ನಂತರ ನೀವು ಮೀನಿನ ಮೊಟ್ಟೆಯನ್ನು ಕೂಡ ಅದೇ ಮಸಾಲದಲ್ಲಿ ಹಾಕಿ ಅದೇ ತವಾದಲ್ಲಿ ಫ್ರೈ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಧನ್ಯವಾದಗಳು.